ಹಾಯ್ ಫ್ರೆಂಡ್ಸ್, ಇದು ಬಂದು ನನ್ನ ಮಗಳು ಬರ್ಡೇ ಲಾಗ್. ನಮ್ಮ ಮಗಳು ಬರ್ಡೇ ಬಂದು ಆಗಸ್ಟ್ 14th. ಒಂದಿನ ಲೇಟಾಗಿ ಹುಟ್ಟಿದ್ರು 15th ಆಗ್ತಾ ಇತ್ತು. ಬರ್ಡೇ 2 ದಿನ ಇದ್ದಾಗಲೇ ನಾವು ನಮ್ಮ ಮನೆಯವರು ನಮ್ಮ ಗಿಣಿ ಹೋಗಿ ನಮ್ಮ ಗಿಣಿಗೆ ಒಂದೆರಡು ಜೊತೆ ಬಟ್ಟೆನ ತೊಗೊಂಡು ಬಂದ್ವಿ. ಡಂಗ್ರಿ ಫ್ರಾಕ್ ಥರ ಡ್ರೆಸ್ಸು ಆ ಥರದ್ದು ಗಿಣಿ ಹತ್ರ ಇರಲಿಲ್ಲ. ಬಟ್ಟೆ ಜೊತೆ ಇನ್ನು ಕೆಲವೊಂದು ಥಿಂಗ್ಸ್ಗಳನ್ನ ಅವಳಿಗೆ ತಂದ್ವಿ. ಬ್ಯಾಂಗಲ್ಲು, ಕ್ಲಿಪ್ಪು, ಗಾಗಲ್ಲು, ಹಿಯರ್ ಬ್ಯಾಂಡ್ ಇದೆಲ್ಲ ತಗೊಂಡು ಬಂದ್ವಿ. ಆಮೇಲೆ ಗಿಣಿದು ಟ್ರೈಸೈಕಲ್ ಇತ್ತು ಚಿಕ್ಕದು, ಅದು ಹಾಳಾಗಿತ್ತು. ಗಿಣಿಗೆ ಒಂದು ಸೈಕಲ್ ಕೊಡಿಸ್ಬೇಕಂತ ನಾವು ಗೋಲ್ಕಕ್ಕೆ ದುಡ್ಡನ್ನು ಕೂಡಿಸಿಡ್ತಾಯಿದ್ವಿ. ಒಂದು 2,000 ಆಗಿತ್ತು. ಅದಕ್ಕೆ ನಾವು ಸ್ವಲ್ಪ ಅಮೌಂಟ್ ಹಾಕಿ ಸೈಕಲನ್ನು ಬರ್ಡೇಗೆ ಅಂತ ಗಿಣಿಗೆ ಕೊಡಿಸಿದ್ವಿ. ಬರ್ಡೇ ಹಿಂದಿನ ದಿನವೇ ಗಿಣಿಗೆ ಮೆಹಂದಿನೆಲ್ಲ ಹಾಕಿ ರೆಡಿ ಮಾಡಿದ್ದೆ. ಮೊದಲು ನಾನು ಗಿಣಿಗೆ ಹಾಕಿದ್ದು ರೆಡ್ ಕಲರ್ ಡ್ರೆಸ್ಸು. ಸ್ಕೂಲಿಗೆ ಕರ್ಕೊಂಡು ಹೋಗೋಣ ಅಂತ ಬೆಳಗ್ಗೆನೇ ರೆಡಿ ಮಾಡಿದ್ದೆ. ಸ್ಕೂಲಲ್ಲಿ ಟೀಚರ್ಸ್ಗೆ ಮಕ್ಕಳಿಗೆಲ್ಲ ಸ್ವೀಟ್ ಕೊಡಿಸಿ ಬರೋಣ ಅಂತ ಕರ್ಕೊಂಡೋಗಿ ಮಧ್ಯಾಹ್ನನೇ ವಾಪಸ್ ಕಳಿಸ್ಬಿಟ್ಟೆ. ಗಿಣಿನ ಇಟ್ಕೊಂಡು ಅಲ್ಲಿ ಮೇಂಟೈನ್ ಮಾಡೋದು ಕಷ್ಟ, ಯಾಕಂದರೆ ಆಗಸ್ಟ್ 14th ತುಂಬ ಕೆಲಸಗಳಿರುತ್ತೆ. 15th ಎಲ್ಲ ಡೆಕೋರೇಷನ್ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋದಿರುತ್ತೆ ಟೀಚರ್ಸ್ಗೆ. ಅದಕ್ಕೋಸ್ಕರನೇ ಗಿಣಿನ ಬೇಗ ಮನೆಗೆ ಕಳಿಸಿದೆ. ಮತ್ತು ನೈಟ್ ಮನೆಯಲ್ಲಿ ಸಿಂಪಲಾಗಿ ಕೇಕ್ ಕಟ್ ಮಾಡೋಕ್ಕೆ ಅಂತ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಗಿಣಿಗೆ ನೈಟ್ ಹಾಕಿದ್ದು ಈ ಡ್ರೆಸ್ಸು. ಗಿಣಿ 2 ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ. ಬರ್ಡೇ ಅಂದರೆ ಎಲ್ಲ ಮಕ್ಕಳಿಗೂ ತುಂಬ ಖುಷಿನೇ. ಗಿಣಿನೂ ಅಷ್ಟೇ, ಕೇಕ್ ಕಟ್ ಮಾಡೋಕ್ಕೆ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ಲು. ಖುಷಿಯಾಗಿ ಕೇಕ್ ಕಟ್ ಮಾಡೋಕ್ಕೆ ಅಕ್ಕಪಕ್ಕದ ಮನೆಯವ್ರನ್ನ ಅಷ್ಟೇ ಕರೆದಿದ್ವಿ, ನಮ್ಮ ಊರವ್ರನ್ನ. ಮೈಸೂರಿಂದ ನಮ್ಮ ಗಿಣಿ ಅತ್ತೆ ಬಂದಿದ್ದರು. ಗಿಣಿಗೆ ಕಿಚನ್ ಸೆಟ್ ಮತ್ತು ಬಾಬಿ ಡಾಲ ಗಿಫ್ಟಾಗಿ ತಂದಿದ್ದರು. ಪ್ರತಿ ವರ್ಷ ಗಿಣಿ ಬರ್ಡೇ ಕೇಕ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸ್ತೀವಿ. ಈ ವರ್ಷ ಆರೆಂಜ್, ವೈಟ್, ಗ್ರೀನಲ್ಲಿ ಮಾಡಿಸಿದ್ವಿ. ಪ್ರೆಸ್ ಮಾಡಿ ಗಿಣಿ ಹಂಗೆ ಅಕ್ಕಿನೇ ಕರ್ದ ಬರಂಗ್ ಮಾಡ್ತಿದ್ಯಾ? ಸರಿ ತೆಗಿತಿಲ್ವಾ? ಇಲ್ಲ ಅದಕ್ಕೆ ಯಾರ್ದು ಫೋನು ಕಮಲಮ್ಮಂದು ವಿಡಿಯೋದಲ್ಲೇ ಫೋಟೋ ತೆಗಿತಿದ್ವಿ. ಇದಾಗಿತ್ತು ನಮ್ಮ ಗಿಣಿಮ ಬರ್ಡೇ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.